ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗೆ ನಿರ್ಬಂಧ ವಿಧಿಸಿರುವುದು ಬಿರುಗಾಳಿ ಹೆಬ್ಬಿಸಿರುವ ಬೆನ್ನಲ್ಲೇ ಶಾಸಕ ಬಸನಗೌಡ ಯತ್ನಾಳ್ ಮತ್ತೊಂದು ಕಿಚ್ಚೆಬ್ಬಿಸಿದ್ದಾರೆ. ನೀವು ಕೇವಲ ಆರ್ಎಸ್ಎಸ್ಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧ ಹೇರಿದ್ರೆ ಇದೇ ರೀತಿ ನಮಾಜ್ಗೂ ನಿರ್ಬಂಧ ವಿಧಿಸುವಂತೆ ಸಿಎಂಗೆ ಯತ್ನಾಳ್ ಪತ್ರ ಬರೆದಿದ್ದಾರೆ. ಪೂರ್ವಾನುಮತಿ ಇಲ್ಲದೆ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಮಾಡುವ ನಮಾಜ್ಗೂ ಬ್ರೇಕ್ ಹಾಕಿ ಅಂತ ಮನವಿ ಸಲ್ಲಿಸಿದ್ದಾರೆ. ಆಯಾ ಜಿಲ್ಲೆಗಳಲ್ಲಿ ಅನುಮತಿ ಇಲ್ಲದೆ ರಸ್ತೆ ಪಾದಚಾರಿ ಮಾರ್ಗಗಳಲ್ಲಿ ನಮಾಜ್ ನಡೆದಿದೆ. ಇಂತಹ ಚಟುವಟಿಕೆಗಳು ವಾಹನ ಸಂಚಾರ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟು ಮಾಡುತ್ತಿದೆ. ಇದಕ್ಕೆ ನಿರ್ಬಂಧ ವಿಧಿಸಿ ಅಂತ ಯತ್ನಾಳ್ ಪತ್ರ ಬರೆದಿದ್ದಾರೆ. ನಿನ್ನೆ ತಾನೇ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಡೆಸುವಂತಿಲ್ಲ ಅಂತ ನಿಯಮ ಜಾರಿ ಮಾಡಿ ಸಂಪುಟ ತೀರ್ಮಾನ ತೆಗೆದುಕೊಂಡಿತ್ತು. ಈಗ ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರನ್ನ ಅಮಾನತುಗೊಳಿಸಲಾಗಿದೆ. ಗಣವೇಷ ಹಾಕಿದ್ದ ಪಿಡಿಒ ಪ್ರವೀಣ್ ಕುಮಾರ್ನನ್ನ ಅಮಾನತುಗೊಳಿಸಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆದೇಶ ಹೊರಡಿಸಿದೆ. ರಾಯಚೂರಿನ ಲಿಂಗಸಗೂರಿನಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗಣವೇಷ ತೊಟ್ಟು ಭಾಗಿಯಾಗಿದ್ರು. ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಖಚಿತವಾದ ಹಿನ್ನೆಲೆ ಪಿಡಿಒ ಪ್ರವೀಣ್ ಕುಮಾರ್ನನ್ನ ವಜಾಗೊಳಿಸಲಾಗಿದೆ. ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ನೌಕರರಿಗೆ ಸರ್ಕಾರ ತಲಾಶ್ ನಡೆಸುತ್ತಿದ್ದು ನೌಕರರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೆ. ನವೆಂಬರ್ ಕ್ರಾಂತಿ ಕಿಚ್ಚಿನ ಮಧ್ಯೆ ರಾಜಗುರು ದ್ವಾರಕಾನಾಥ್ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಶೀಘ್ರದಲ್ಲೇ ಸಿಎಂ ಆಗಲಿದ್ದಾರೆ ಅಂದಿದ್ದಾರೆ. ಹಾಸನಾಂಬೆ ದರ್ಶನ ಬಳಿಕ ಪ್ರತಿಕ್ರಿಯಿಸಿದ ರಾಜಗುರು ದ್ವಾರಕಾನಾಥ್, ಡಿಸಿಎಂ ಡಿಕೆಶಿಗೆ ಇನ್ನೊಂದು ಮೆಟ್ಟಿಲಷ್ಟೇ ಬಾಕಿ ಇದೆ. ಡಿಕೆಶಿಗೆ ಅಧಿಕಾರ ಶೀಘ್ರವಾಗಿ ಸಿಗಲಿ. ದೇವಿ ಹೂ ಪ್ರಸಾದ ನೀಡಿದ್ದಾಳೆ. ಹಾಸನಾಂಬೆ ಇಷ್ಟಾರ್ಥ ಈಡೇರುವ ಆಶೀರ್ವಾದ ನೀಡಿರಬಹುದು ಅಂತ ಡಿಕೆಶಿ ಮುಖ್ಯಮಂತ್ರಿಯಾಗುವ ಸುಳಿವು ಕೊಟ್ಟಿದ್ದಾರೆ. ನಾರಾಯಣಿ ಅಂತಂದರೆ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಪ್ರಸಾದ ಆಗಿದೆ ಅಂತಂದರೆ ಮುಂದೆ ಯಾವ ಕಾಲ ನಾನು ಹೇಳಿದ್ದಾರೆ, ಮುಂದೆ ಅದು ಒಳ್ಳೆಯ ಕಾಲ ಬರ್ತದೆ ಅಂಥೇಳಿ ಖಂಡಿತವಾಗಿ ಗ್ರಹಿಸ್ಬೋದು. ಮುಂದೆ ಆಗೋ ಸೂಚನೆಯನ್ನು ದೇವರು ನಾನಾ ರೂಪದಲ್ಲಿ ತೋರಿಸ್ತಾಳೆ, ಆ ರೀತಿ ತೋರಿಸ್ತಾಳೆ. ಅವರ ಕೋರಿಕೆಯನ್ನು ದೇವರು ನಡೆಸ್ಕೊಳ್ಳಿ ಪ್ರಾರ್ಥನೆ ಮಾಡ್ತೀನಿ, ನಡೆಸ್ಕೊಡ್ತಾಳೆ. ದೇವ್ರ ನಂಬಿದವರು ಯಾರು ಕೆಟ್ಟಿದ್ದಾರೆ? ಮನುಷ್ಯನ ನಂಬಿ ಕೆಟ್ಟಿದ್ದಾರೆ, ದೇವ್ರ ಕೆಟ್ಟವ್ರು ನಂಬಿದ್ದಾರೆ. ಯಾರು ಕೆಟ್ಟಿದ್ದಾರೆ? ಯಾರು ಕೆಡೋದಿಲ್ಲ. ನಾರಾಯಣಿ ಅಂತಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.